ಹಾಯ್ ಫ್ರೆಂಡ್ಸ್, ಚೆನ್ನಾಗಿದ್ದೀರಾ ಎಲ್ಲರೂ? ನಾನು ಚೆನ್ನಾಗಿದ್ದೀನಿ. ನಾನು ಮಂಜುಳಾ ಹರೀಶ್. ನೋಡಿ, ಬೀಟ್ರೋಟ್ ಸಾಗು ಮಾಡೋಣ. ಇವತ್ತು ಸಾಗು ಮಾಡಿ ಚಪಾತಿ ಮಾಡೋಣ. ನಾನು ಯಾವ ಥರ ಮಾಡ್ತೀನಿ ಅಂತ ತೋರಿಸ್ತೀನಿ ನಿಮಗೆ. ನೋಡಿ, ಏನೇನು ಹಾಕಬೇಕು ಅಂತ ತೋರಿಸ್ತೀನಿ. ತುರ್ದು ಮಾಡ್ಬೋದು, ಬೇಕಾದ್ರೆ ಈ ಥರ ಹಚ್ಕೊಂಡು ಮಾಡ್ಬೋದು. ಸಾಗು ತುಂಬ ಚೆನ್ನಾಗಿರುತ್ತೆ. ತುರ್ದು ಮಾಡೋದು ಇನ್ನೂ ಚೆನ್ನಾಗಿರ್ತೈತೆ. ಅದಕ್ಕೆ ಜಾಸ್ತಿ ಏನು ರುಬ್ಬ ಹಾಕಲ್ಲ, ಬರೀ ಹುರಿದ್ಬಿಟ್ಟು ಹಾಕೋದಷ್ಟೇ. ಇದು ರುಬ್ಬಿಟ್ಟು ಹಾಕಿದ್ರೆ ಚೆನ್ನಾಗಿರ್ತೈತೆ. ಅನ್ನಕ್ಕೂ ತಿನ್ಬೋದು ಬೇಕಾದರೆ. ಇದು ನೋಡಿ, ಕೊತ್ತಂಬರಿ, ಒಂದು ಟೊಮೊಟೊ, ಒಂದು ಸ್ವಲ್ಪ ಒಂದಷ್ಟು ಈರುಳ್ಳಿ, ಒಂದು 4-5 ಮೆಣಸಿನ್ಕಾಯಿ, ಒಂದು ಸ್ವಲ್ಪ ಬೆಳ್ಳುಳ್ಳಿ, 1 ಇಂಚಷ್ಟು ಶುಂಠಿ, ಒಂದು ಚಕ್ಕೆ, 2 ಲವಂಗ, ಚೂರು ಕಡಲೆ, ಸ್ವಲ್ಪ ಕಾಯಿ, ಇಷ್ಟನ್ನ ರುಬ್ಕೊಳ್ಳೋಣ. ಸ್ವಲ್ಪ ಧನಿಯಾ ಪುಡಿ ಹಾಕ್ಕೊಳ್ಳೋಣ, ಅರಿಶಿನದ ಪುಡಿ ಸ್ವಲ್ಪ, ಇಷ್ಟು ರುಬ್ಕೊಳ್ಳೋಣ. ಒಗ್ಗರಣೆಗೆ ಈರುಳ್ಳಿ, ಕರಿಬೇವು, ಒಂದು ಟೊಮೊಟೊ ಹಚ್ಕೊಂಡು ಹಾಕೋಣ. ರುಬ್ಬಕ್ಕೊಂದು ಹಾಕೋಣ, ಹಚ್ಚಿ ಒಂದು ಹಾಕೋಣ. ಚೆನ್ನಾಗಿರುತ್ತೆ. ಈ ಥರ ಒಂದು ಸತಿ ಟ್ರೈ ಮಾಡಿ, ಚೆನ್ನಾಗಿರುತ್ತೆ. ಸಾಗು ಮಾಮೂಲಿ ಎಲ್ಲರೂ ಮಾಡ್ತಿರಲ್ಲ, ಅದೇ ಥರನೇ ಬೀಟ್ರೋಟ್ ಸಾಗು. ಇದು ಅನ್ನಕ್ಕೂ ಚೆನ್ನಾಗಿರುತ್ತೆ. ಹಸಿ ಬಟಾಣಿ ಹಾಕಿ ಮಾಡ್ತಾಯಿದ್ದೀನಿ. ಕ್ಯಾರೆಟ್ ಇದ್ದರೆ ಕ್ಯಾರೆಟು ಹಾಕ್ಕೋಬೋದು. ಖಾರ ನೋಡ್ಕೊಂಡು ಹಾಕ್ಕೊಳ್ಳಿ, ಖಾರ ಬೇಕಾದರೆ ಹಾಕ್ಕೊಳ್ಳಿ. ಸ್ವಲ್ಪ ಖಾರ ಕಮ್ಮಿ ನಾವು ತಿನ್ನೋದು, ಅದಕ್ಕೆ ಸ್ವಲ್ಪ ಖಾರ ಕಮ್ಮಿ ಹಾಕಿದ್ದೀನಿ. ನೋಡಿ, ಇದೆಲ್ಲ ಟೊಮೊಟೊ, ಈರುಳ್ಳಿ, ಕರಿಬೇವೆಲ್ಲ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಎಣ್ಣೆ ಒಂದು 4 ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಫ್ರೈ ಆದಮೇಲೆ, ಸ್ವಲ್ಪ ಫ್ರೈ ಆದಮೇಲೆ ಹಸಿ ಬಟಾಣಿ ಹಾಕ್ಕೊಳ್ಳೋಣ. ಹಸಿ ಬಟಾಣಿ ಚೆನ್ನಾಗಿ ಫ್ರೈ ಆಗಲಿ. ನೋಡಿ, ಎಷ್ಟು ಚೆನ್ನಾಗಿರ್ತೈತೆ ಹಸಿ ಬಟಾಣಿ ಹಾಕ್ಕೊಂಡು ಒಂದು ಸತಿ ಸಾಗು ಮಾಡ್ಕೊತೀನಿ. ಇದು ಮಂಗಳವಾರ ವ್ಲಾಗು. ಯಾಕೋ ಹುಷಾರೇ ಇಲ್ಲ ಫ್ರೆಂಡ್ಸ್, ನಂಗೆ ತಲೆನೋವು ಯಾಕೋ ಅಂತ ಗೊತ್ತಿಲ್ಲ. ತಲೆ ತುಂಬ ನೋವ್ತಾ ಇದೆ. ಈ ನಡುವೆ ವ್ಲಾಗೇ ಮಾಡೋಕ್ಕಾಗ್ತಾಯಿಲ್ಲ. ಅದ್ರ ಜೊತೆಗೆ ಒಂದು ಸ್ವಲ್ಪ ಅರಿಶಿನದ ಪುಡಿ ಹಾಕಿದ್ದೀನಿ. ನೋಡಿ, ಮಗಳಿಗೆ ಬೇರೆ ಬೆಳಗ್ಗೆ 4 ಗಂಟೆಗೆ ಎಬ್ಬರಿಸ್ಬೇಕು ಅವಳನ್ನ ಓದಿಸೋಕ್ಕೆ. ಅದರಿಂದ ಏನಾದ್ರು ತಲೆ ನೋವ್ತಾ ಇದೆ ಗೊತ್ತಿಲ್ಲ, ಅದಕ್ಕೆ ವ್ಲಾಗ್ ಮಾಡೋಕ್ಕೆ ಆಗ್ತಾಯಿಲ್ಲ. ಇದು ಬೀಟ್ರೋಟು, ಹಚ್ಕೊಂಡಿರೋ ಬೀಟ್ರೋಟ್ನ ಅದ್ರೊಳಗೆ ಹಾಕ್ಕೊಳ್ಳೋಣ. ಆ ನೀರಿರುತ್ತಲ್ಲ, ಅದು ಬೀಟ್ರೋಟ್ ನೀರನ್ನ ಗಿಡಕ್ಕೆ ಹಾಕಿ, ತುಂಬ ಚೆನ್ನಾಗಿ ಬರುತ್ತೆ ಗಿಡ. ನಾನು ಹಂಗೆ ಮಾಡೋದು. ಈರುಳ್ಳಿ ಸಿಪ್ಪೆನೂ ಅಷ್ಟೇ, ನಾನು ವೇಸ್ಟ್ ಮಾಡಲ್ಲ. ಎಲ್ಲ ಸ್ವಲ್ಪ ಗಿಡಕ್ಕೆಲ್ಲ ಒಣಗಿಸ್ಬಿಟ್ಟು ಅದನ್ನು ಸ್ವಲ್ಪ ಪೌಡ್ರ್ ಮಾಡಿಬಿಟ್ಟು ಗಿಡಕ್ಕೆ ಹಾಕ್ತೀನಿ, ಗೊಬ್ಬರ ಥರ. ಮತ್ತು ಅಕ್ಕಿ ತೊಳೆದಿದ್ದ ನೀರು ಅಷ್ಟೇ, ಸ್ವಲ್ಪ ಗಿಡಕ್ಕೆ ಹಾಕ್ಕೊಂಡ್ರೆ ಅದು ಚೆನ್ನಾಗಿ ಗಿಡ ಇದಾಗುತ್ತೆ, ಬೆಳೆಯುತ್ತೆ. ಆ ಥರ ಹಾಕ್ಕೊಳ್ಳಿ. ಸೊಪ್ಪು, ತರಕಾರಿಗಳು ಅಷ್ಟೇ, ಅದನ್ನೆಲ್ಲ ಒಂದು ಇದಕ್ಕೆ ಹಾಕ್ಕೊಂಡು ಕವರ್ಗೆ ಹಾಕ್ಕೊಂಡು ಇಟ್ಕೊಂಬಿಟ್ರೆ ಈ ಬಿಸಿಲಿಗೆ ಎಲ್ಲ ಒಣಗಿರುತ್ತೆ. ಸ್ವಲ್ಪ ಮಿಕ್ಸಿನಲ್ಲಿ ದೊಡ್ಡ ಪುಡಿ ಮಾಡಿಬಿಟ್ಟು ಅದನ್ನು ನಾವು ಗಿಡಕ್ಕೆ ಹಾಕಿದ್ರೆ ತುಂಬ ಗಿಡಗಳು ಚೆನ್ನಾಗಿ ಬರುತ್ತೆ. ಅದೆಲ್ಲ ಮಾಡ್ತಾಯಿದ್ದೆ, ಈ ನಡುವೆ ಬಿಟ್ಬಿಟ್ಟೆ ಫ್ರೆಂಡ್ಸ್ ನಾನು. ನೋಡಿ, ಚಪಾತಿ ಹಿಟ್ಟಿಗೆ ಒಂದು ಸ್ವಲ್ಪ ಉಪ್ಪು, ಒಂದು ಸ್ವಲ್ಪ ಸಕ್ಕರೆ, ಒಂದು ಅರ್ಧ ಸ್ಪೂನ್ ಸಕ್ಕರೆ, ಒಂದು 2 ಸ್ಪೂನ್ ಎಣ್ಣೆ, ಇಷ್ಟು ಹಾಕಿ ಕಲಸಿಟ್ಬಿಡಿ. ತುಂಬ ಸ್ಮೂತಾಗಿ ಬರುತ್ತೆ ಚಪಾತಿ. ನೋಡಿ, ಇದೆಲ್ಲ ಹುರಿದು ಅದನ್ನು ರುಬ್ಕೊಂಡಿದ್ವಲ್ಲ, ಅದನ್ನು ಇದಕ್ಕೆ ಹಾಕ್ಕೊಳ್ಳೋಣ. ಸ್ವಲ್ಪ ನೀರು ಹಾಕ್ಕೊಳ್ಳೋಣ, ಸ್ವಲ್ಪ ಕಲ್ಲುಪ್ಪು, ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು 1 ವಿಷಲ್ ಬರ್ಸ್ಕೊಳ್ಳೋಣ. ಟೇಸ್ಟಾಗಿರುತ್ತೆ, ಚೆನ್ನಾಗೂ ಇರುತ್ತೆ. ಅನ್ನಕ್ಕೆ ನೆಂಚ್ಕೊಳ್ಳೋಕ್ಕೂ ಚೆನ್ನಾಗಿರ್ತೈತೆ. ಸೈಡ್ಸ್ಗೆ ಪೂರಿ, ಸಾಗು, ಪೂರಿಗೆ ಮತ್ತು ಚಪಾತಿಗೆ, ದೋಸೆಗೆ ಎಲ್ಲ ಚೆನ್ನಾಗಿರ್ತೈತೆ. ಇದು ಒಂದು ಸತಿ ಟ್ರೈ ಮಾಡಿ ನೋಡಿ. ನಾನು 2-3 ಥರ ಇದು ಮಾಡ್ತೀನಿ, ತರಕಾರಿ ಎಲ್ಲ ಹಾಕಿ. ಇದೊಂಥರ ರುಬ್ಬಿ ಹಾಕಲ್ಲ, ಒಂದೊಂದು ಸಾಗು ರುಬ್ಬಲ್ಲ. ಆಲೂಗೆಡ್ಡೆನಲ್ಲಿ ಒಂದು ಸಾಗು ಮಾಡ್ತೀನಿ, ಅದು ಚೆನ್ನಾಗಿರ್ತೈತಿ. ಆಲೂಗಡ್ಡೆ ಬೇಯಿಸ್ಕೊಂಡು ಅದನ್ನು ಮಾಮೂಲಿ ಆಲೂಗಡ್ಡೆ ಪಲ್ಯ ಥರ ಅಲ್ಲ, ಅದೊಂದು ಸ್ವಲ್ಪ ಕಡಲೆ ಹಿಟ್ಟು ಇದು ಮಾಡಿಬಿಟ್ಟು ಹಾಕಿ ಮಾಡೋದು, ಬಾಂಬೆ ಸಾಗು ಥರ. ಅದು ತುಂಬ ಚೆನ್ನಾಗಿರುತ್ತೆ. ಅದು ನಮ್ಮ ಯಜಮಾನ್ರು ಬರ್ತಾಯಿತ್ತು, ಅದು ಅವ್ರು ನನಗೆ ಹೇಳ್ಕೊಟ್ಟಿದ್ದಾರೆ. ಅದು ಇನ್ನೂ ಚೆನ್ನಾಗಿರುತ್ತೆ. ಅದು ಪೂರಿಗೆ ಚೆನ್ನಾಗಿರ್ತೈತಿ. ಇದು ನೋಡಿ, ಕಲ್ಲುಪ್ಪು ಸ್ವಲ್ಪ ರುಚಿಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಒಂದು ಸ್ವಲ್ಪ ನೀರು ಹಾಕ್ಕೊಳ್ಳೋಣ. ಸ್ವಲ್ಪ ಉಪ್ಪು ಹಾಕಿದ್ಮೇಲೆ ಒಂದು ಸ್ವಲ್ಪ ನೀರು ಹಾಕ್ಕೊಳ್ಳೋಣ ಅಷ್ಟೇ, ಇನ್ನೇನು ಹಾಕೋಕ್ಕೆ ಹೋಗ್ಬೇಡಿ. ಇಷ್ಟನ್ನೇ ತಿರುಗಿಸ್ಬಿಟ್ಟು ಸ್ವಲ್ಪ ನೋಡಿ, ಇಷ್ಟಿರಲಿ ನೀರು.
ಬೀಟ್ರೂಟಲ್ಲಿ ಬೇರೆ ಸ್ವಲ್ಪ ನೀರು ಬಿಟ್ಕೊಳ್ಳುತ್ತೆ, ಅದಕ್ಕೆ ಸಾಕಷ್ಟೆ. ಒಂದು ವಿಷಲ್ ಬರ್ಸ್ಕೊಳೋಣ, ಕ್ಯಾಪ್ ಮುಚ್ಚಿಬಿಟ್ಟು ಒಂದು ವಿಷಲ್ ಬರ್ಸ್ಕೊಳೋಣ. ನೋಡಿ, ನಾನು ಚಪಾತಿ ಮಾಡೋದು ತೋರಿಸ್ತೀನಿ ನೋಡಿ ನಿಮಗೆ. ಆ ಥರ ಮಾಡ್ತೀನಿ ನಾನು ಚಪಾತಿ. ನೀವು ಒಂದ್ಸತಿ ಟ್ರೈ ಮಾಡಿ ಆ ಥರ ಚಪಾತಿ, ಸ್ಮೂತಾಗಿ ಬರುತ್ತೆ. ಚಪಾತಿ ಹಿಟ್ಟು ಕಲಿಸುವಾಗ 1 ಸ್ಪೂನು 2 ಸ್ಪೂನ್ ಎಣ್ಣೆ, ಒಂದು ಸ್ವಲ್ಪ ನಿಮ್ಗೆ ಉಪ್ಪು ನೋಡ್ಕೊಂಡು ಉಪ್ಪು ಹಾಕೋತಿರಲ್ಲ ಅಷ್ಟೇ ಹಾಕ್ಕೊಳ್ಳಿ. ಒಂದು ಅರ್ಧ ಸ್ಪೂನು ಸಕ್ಕರೆ ಹಾಕೊಂಡು ಮಾಡಿ ನೋಡಿ, ಸ್ಮೂತಾಗಿ ಬರುತ್ತೆ ಚಪಾತಿ, ತುಂಬ ಸ್ಮೂತಾಗಿ ಬರುತ್ತೆ ನೋಡಿ. ಈ ಥರ ಮಧ್ಯದಲ್ಲಿ ಎಣ್ಣೆ ಹಾಕ್ಕೊಂಡು ಈ ಥರ ಫೋಲ್ಡ್ ಮಾಡಿ ಇಟ್ಕೊಂಬಿಡ್ತೀನಿ. ಮಾಡಿ ಇಡೋದಿಲ್ಲ ನಾನು ಚಪಾತಿ. ಬಂದು ಕೂತ್ಕೊಂಡಾಗೆ, ನಾಷ್ಟಕ್ಕೆ ಬಂದು ಕೂತ್ಕೊಂಡಾಗೆ ಮಾಡಿಕೊಡ್ತೀನಿ. ಅದರಿಂದ ಸ್ಮೂತಾಗೂ ಬರುತ್ತೆ, ತಿನ್ನೋಕ್ಕೂ ಚೆನ್ನಾಗಿರುತ್ತೆ. 2 ತಿನ್ನೋರು 3, 4 ತಿನ್ಬೋದು, ಅಷ್ಟು ಚೆನ್ನಾಗಿರುತ್ತೆ ಚಪಾತಿ. ನೋಡಿ, ಈ ಥರ ಫೋಲ್ಡ್ ಮಾಡ್ಕೊಂಬಿಟ್ಟು ಮಾಡ್ಕೊತೀನಿ ನಾನು. ಒಂದು ಕಡೆ ಹಾಲು ಇಟ್ಕೊಂಡಿದ್ದೀನಿ. ಮಗ ಸ್ಕೂಲಿಗೆ ಕಳಿಸ್ಬೇಕು, ಅವಳು 7 ಗಂಟೆಗೆ ಹೊರಟೋಗ್ತಾಳೆ ಟ್ಯೂಷನ್ಗೆ. ಇವನು ಊಟ ತೊಗೊಂಡೋಗಿ ಕೊಟ್ಬಿಟ್ಟು ಇವನು ಕೆಲ್ಸಕ್ಕೆ ರೆಡಿಯಾಗಿ ಹೋಗ್ತಾನೆ ನಮ್ಮ ಮಗ. ಅಷ್ಟರೊಳಗೆ ನಾನು ಅವ್ರ ಚಪಾತಿ ಎಲ್ಲ ರೆಡಿ ಮಾಡಿ ಅವನು ನಾಷ್ಟಕ್ಕೆ ರೆಡಿ ಮಾಡಿ ಅಷ್ಟೊತ್ತಿಗೆ ಇವಾಗ ಅವನಿಗೆ ಕಾಫಿ ಕೊಟ್ಬಿಟ್ಟು ಸ್ಕೂಲಿಗೆ ಬಾಕ್ಸ್ ಕಟ್ಬಿಟ್ಟು ಕಳಿಸ್ಬಿಡ್ತೀನಿ, ತೊಗೊಂಡೋಗಿ ಕೊಟ್ಟು ಬಂದುಬಿಡ್ತಾನೆ. ಬೆಳಗ್ಗೆ ಎದ್ದೊಳಕ್ಕಾಗಲ್ಲ ಫ್ರೆಂಡ್ಸ್ ನನಗೆ. ಅಷ್ಟು ಬೇಗ ತಿಂಡಿ 2 ಬಾಕ್ಸ್ ಕಟ್ಟಬೇಕು, ಸ್ನ್ಯಾಕ್ಸ್ ಕಟ್ಟಬೇಕು. ಸಂಜೆ 7 ಗಂಟೆಗೆ ಬರ್ತಾಳೆ ಅವಳು. ಅದರಿಂದ ಏನು ಮಾಡ್ತೀನಿ, ಅವ್ಳು ಸ್ಕೂಲಿಗೆ ಕಳಿಸ್ಬಿಡ್ತೀನಿ. ಆಮೇಲೆ ನಾನು ಟಿಫನ್ ರೆಡಿ ಮಾಡ್ತೀನಿ. 1 ಅವರ್ ಅಷ್ಟೊತ್ತು ಮಾಡಿಬಿಡ್ತೀನಿ ಬೇಗ. ನಾನೆಲ್ಲ ಹಚ್ಚಿಟ್ಕೊಂಬಿಡ್ತೀನಿ ಬೇಗ. ಅದೊಂದು ಕಡೆ ಕೂಗೋ ಅಷ್ಟೊತ್ತಿಗೆ ನಾನು ಚಪಾತಿ ರೆಡಿ ಮಾಡ್ಕೊಂಬಿಡ್ತೀನಿ. ಬೆಳಗ್ಗೆ ಎದ್ದಿದ ತಕ್ಷಣ ಚಪಾತಿ ಹಿಟ್ಟು ಕಲಸಿಟ್ಬಿಟ್ಟೆ, ಚೆನ್ನಾಗಿ ನೆನ್ಕೊಂಡಿತ್ತು ಚಪಾತಿ ಹಿಟ್ಟು. ಸ್ವಲ್ಪ ಎಣ್ಣೆ ಹಾಕಿ ಚೆನ್ನಾಗಿ ನಾದಿ ಇಟ್ಕೊಂಬಿಟ್ರೆ ಚೆನ್ನಾಗಿರುತ್ತೆ ನೋಡಿ. ಎಷ್ಟು ತೆಳ್ಳಗೆ ಮಾಡಿಕೊಂಡ್ರು ಉಬ್ಬಿ ಬರುತ್ತೆ ಚಪಾತಿ, ತುಂಬ ಚೆನ್ನಾಗಿ. ಇನ್ನೊಂದು ಥರ ಚಪಾತಿ, ಇನ್ನೊಂದು ಥರ ಮಾಡಿ ತೋರಿಸ್ತೀನಿ ನೋಡಿ, ಅದು ಚೆನ್ನಾಗಿ ಬರುತ್ತೆ. ಅದು ತೆಳ್ಳಗೆ 2 ಚಪಾತಿ ಮಾಡ್ಕೊಬೋದು ಅದರಲ್ಲಿ. ಒಂದೇ ಹಿಟ್ಟಲ್ಲಿ 2 ಚಪಾತಿ ಬರುತ್ತೆ. ಆ ಥರನೂ ಮಾಡ್ತೀನಿ ನಾನು ಚಪಾತಿ. ಅದರಿಂದ ನಮ್ಮ ಮನೆಗೆ ನಾನು ಮಾಡೋ ಚಪಾತಿ ತುಂಬ ಇಷ್ಟಪಟ್ಟು ತಿಂತಾರೆ. ನಾನು ಬೇಗ 3 ಟೈಮ್ ಚಪಾತಿ ಕೊಟ್ಟರು ತಿಂತಾರೆ ನಮ್ಮ ಮನೇಲಿ ನನ್ನ ಮಗ. ನೋಡಿ, ಮುದ್ದೆ ಚಪಾತಿ ನಮ್ಮ ಮನೆಗೆ ಯಾವಾಗೂ ಮಾಡ್ತೀವಿ. ಒಟ್ಟಿನಲ್ಲಿ ಮುದ್ದೆ ಕಮ್ಮಿನೇ ಜಾಸ್ತಿ, ಚಪಾತಿ ಮಾತ್ರ ನೈಟು ಇದ್ದೇ ಇರುತ್ತೆ. ಒಂದೊಂದು ಸತಿ ಗಟ್ಟಿಗೆ ಸಾಂಬಾರಿದ್ದರೆ ಚಪಾತಿ ಕೇಳ್ತಾರೆ, ಚಪಾತಿ ಮಾಡಿಕೊಟ್ಬಿಡ್ತೀನಿ. ಒಂದೊಂದು ಸತಿ ಗೋಧಿ ದೋಸೆ ಮಾಡಿಕೊಡ್ತೀನಿ. ಒಂದು ಸ್ವಲ್ಪ ಅಕ್ಕಿ ಹಿಟ್ಟು, ಒಂಚೂರು ರಾಗಿ ಹಿಟ್ಟು, ಒಂಚೂರು ರವೆ, ಇಷ್ಟು ಹಾಕಿನೂ ದೋಸೆ ಮಾಡಿಕೊಡ್ತೀನಿ ನೈಟ್ ಒಂದೊಂದು ಸತಿ. ಅದರಿಂದ ಏನಿರುತ್ತೋ ಅದನ್ನು ಮಾಡಿಕೊಟ್ರು ಆ ಥರ ಎಲ್ಲ ಏನು ಇದು ಬೇಡ ಅದು ಬೇಡ ಅನ್ನಲ್ಲ. ಮಕ್ಕಳು ಅಷ್ಟೇ, ಯಜಮಾನ್ರು ಅಷ್ಟೇ ತಿಂತಾರೆ. ಆ ಥರ ಎಲ್ಲ ಅಹಂಕಾರ ಪಡೋದಿಲ್ಲ ಊಟದ ಬಗ್ಗೆ ಮಾತ್ರ. ದಿನ ಮಾತ್ರ ಮಜ್ಜಿಗೆ ಮಾತ್ರ ನೈಟು ಮೊಸರು ಇಲ್ಲ ಮಜ್ಜಿಗೆ ಇದ್ದೇ ಇರಬೇಕು ನಮ್ಮ ಮನೆಯಲ್ಲಿ. ಇನ್ನು ಮುಂದೆ ಮಾತ್ರ ಬಿಸಿಲುಗಾಲ ಅಲ್ವಾ ಫ್ರೆಂಡ್ಸ್, ಇನ್ನು ಮಜ್ಜಿಗೆ ಜಾಸ್ತಿ ಕುಡೀರಿ, ನೀರು ಮಜ್ಜಿಗೆ ಜಾಸ್ತಿ ಕುಡೀರಿ ಎಲ್ಲರೂ. ಆಚೆ ಹೋಗೋರಂತೂ, ತುಂಬ ಕೆಲಸ ಮಾಡೋರು ಅಂತೂ, ತುಂಬ ಬಿಸಿಲಲ್ಲಿ ಓಡಾಡ್ತಾರಲ್ಲ, ಅವ್ರಿಗಂತೂ ಮಜ್ಜಿಗೆ ಇದ್ದೇ ಇರಬೇಕು. ಇನ್ನು ಬೆಳಗ್ಗೆ ಟೈಮ್ ಒಂಚೂರು ರಾಗಿ ಗಂಜಿ ಮಾಡಿಕೊಡ್ತೀನಿ, ಅದು ತೋರಿಸ್ತೀನಿ. ರಾಗಿ ಗಂಜಿ 2 ಲೋಟ ಕುಡಿದ್ಬಿಡ್ತಾರೆ. ಮನೇಲಿ ನಮ್ಮ ಮಕ್ಕಳು ಕುಡಿಯೋದಿಲ್ಲ, ನಾನು ಯಜಮಾನ್ರು ಕುಡಿತೀವಿ ರಾಗಿ ಗಂಜಿ. ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಚಪಾತಿ. ಅದು ನಾನು ಮಾಡಿ ಇಡಲ್ಲ, ಅದು ಒಂಥರ ಡ್ರೈ ಆಗಿಬಿಡುತ್ತೆ. ಬಂದು ಕೂತ್ಕೊಂಡಾಗ ಒಂದು 3 ಚಪಾತಿ ಇಲ್ಲ 4 ಚಪಾತಿ ಕೇಳಿಬಿಟ್ಟು ಮಾಡಿಕೊಟ್ಬಿಡ್ತೀನಿ. ಮಿಕ್ಕಿದ್ದನ್ನ ಬಾಕ್ಸ್ಗೆ ಹಾಕಿ ಎತ್ತಿಟ್ಕೊಬಿಡ್ತೀನಿ. ನೈಟ್ ಮಾಡಿಬಿಡ್ತೀನಿ. ಮಾರನೇ ದಿನ ಇರೋದಿಲ್ಲ. ಅಷ್ಟಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಕಲಿಸ್ಕೊತೀನಿ ನೋಡಿ. ಇದು ಒಂಥರ ಚಪಾತಿ ಮಾಡ್ತೀನಿ ನೋಡಿ. ಈ ಥರ ಒಂದು ಸತಿ ಟ್ರೈ ಮಾಡಿ. ಫಸ್ಟಿಗೆ ಇದಕ್ಕೆ ಸ್ವಲ್ಪ ಹಸಿಟ್ಟು ಹಾಕ್ಕೊಳ್ಳಿ. ಇದು ಕೆಳಗಡೆ ಒಂದು ಉಂಡೆ ಇಟ್ಕೊಂಡಲ್ಲ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ನಾನು ಕೈಲಿ ಇಟ್ಕೊಂಡಿರೋದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ ನೋಡಿ. ಇದು ಅದಕ್ಕೆ ಎಣ್ಣೆ ಹಾಕ್ಕೊಳ್ಳಿ, ಕೆಳಗಡೆ ಇರೋದಕ್ಕೆ ಹಸಿಟ್ಟು ಹಾಕ್ಕೊಳ್ಳಿ ನೋಡಿ. ಫುಲ್ಲು ಕವರ್ ಮಾಡಿಬಿಟ್ಟು ಎಣ್ಣೆನ ಅದಕ್ಕೆ ಹಾಕಿ ಪ್ರೆಸ್ ಮಾಡಿಬಿಟ್ರೆ ನೋಡಿ. ಈಗ ಚಪಾತಿ ಮಾಡ್ತೀನಿ, ಅದು ಸಪ್ರೇಟ್ ಬರುತ್ತೆ. ಎಷ್ಟು ಚೆನ್ನಾಗಿರುತ್ತೆ, ತೆಳ್ಳಗಿರುತ್ತೆ ಚಪಾತಿ. 2 ಚಪಾತಿ ಆಗುತ್ತೆ.
ಫಾಸ್ಟಾಗಿ ಮಾಡ್ಕೊಬೇಕಂದ್ರೆ ಈ ಥರ ಮಾಡ್ತೀನಿ. ಸ್ವಲ್ಪ ನಿಧಾನ ಅಂದರೆ ಆ ಥರ ನಾನು ಆವಾಗಲೇ ಮಾಡಿದ್ನಲ್ಲ ಆ ಥರ ಮಾಡ್ತೀನಿ. ಇದು ನೋಡಿ ಈ ಥರ ಎಷ್ಟು ಚೆನ್ನಾಗಿ ಬರುತ್ತೆ. ಈ ಸತಿ ಟ್ರೈ ಮಾಡಿ ಈ ಥರ ನಾನು ಹೇಳ್ತೀನಿ. ಒಬ್ಬರು ಆಂಟಿ ಇದ್ದರು ನನಗೆ, ಅವ್ರು ಹೇಳ್ಕೊಟ್ಟಿದ್ದು ಈ ಥರ. ನಮ್ಮ ಮನೆ ಪಕ್ಕ ಒಬ್ಬರು ಆಂಟಿ ಇದ್ದರು, ಅವ್ರು ಹೇಳ್ಕೊಟ್ರು. ಈ ಥರ ಮಾಡು ಮಂಜು, ಎಷ್ಟು ಚೆನ್ನಾಗಿರುತ್ತೆ, ಬೇಗನೂ ಆಗುತ್ತೆ. ಒಂದು ಸತಿಗೆ 2 ಚಪಾತಿ ಆಗುತ್ತೆ ನೋಡಿ. ನೀವೊಂದು ಸತಿ ಟ್ರೈ ಮಾಡಿ. ನಾನು ಟಿಪ್ಸ್ ಕೊಡ್ತಾಯಿದ್ದೀನಿ. ಮುಂದೆ ಬರೋ ಇದರಲ್ಲಿ ಏರು ಇದು ಉದುರುತ್ತಲ್ಲ ಕೂದಲೆಲ್ಲ, ಅದಕ್ಕೆಲ್ಲ ಟಿಪ್ಸ್ ಕೊಡ್ತಾ ಹೋಗ್ತೀನಿ ನೋಡಿ. ನನ್ನ ಮಗಳಿಗೆ ನಾನು ಎಣ್ಣೆ ಎಲ್ಲ ತಲೆಗೆ ಹೆಂಗೆ ಯಾವ ಥರ ಹಚ್ಚುತ್ತೀನಿ ಅದೆಲ್ಲ ನನಗೆ ಗೊತ್ತಿರೋ ಅಷ್ಟು ನಿಮಗೆ ನಾನು ಹೇಳ್ತೀನಿ. ನಾನು ವಾರಕ್ಕೆ 2 ಸತಿ ಮಾತ್ರ ತಲೆಗೆ ಸ್ನಾನ ಮಾಡಿಸ್ತೀನಿ ಅವಳಿಗೆ. ಎಣ್ಣೆ ನಾನು ತಲೆಗೆ ಎನಿ ಟೈಮ್ ನಾನು ಅವಳಿಗೆ ಯಾವ ಥರ ಹಾಕ್ತೀನಿ, ಸ್ಕೂಲಿಗೆ ಕಳಿಸುವಾಗ ಯಾವಾಗ ಸ್ನಾನ ಮಾಡಿಸ್ತೀನಿ ತಲೆಗೆ ಅದನ್ನು ಹೇಳ್ತೀನಿ. ಎಣ್ಣೆನೂ ಯಾವ ಥರ ಹಾಕ್ತೀನಿ ತಲೆಗೆ ಅದೆಲ್ಲ ತೋರಿಸ್ತೀನಿ ನಿಮಗೆ. ನೋಡಿ ಇದು ಚಪಾತಿ ನೋಡಿ ಹಂಗೆ ಎಷ್ಟು ಚೆನ್ನಾಗಿ ಬರುತ್ತೆ ನೋಡಿ, ಎಷ್ಟು ನೀಟಾಗಿ ಕಾಣಿಸುತ್ತೆ ನೋಡಿ. ನಾನು ಆ ಥರ ಮಾಡ್ತೀನಿ ಚಪಾತಿ ನೋಡಿ. ಈ ಥರ ಸ್ಮೂತಾಗಿ ಬರುತ್ತೆ, ಲೇಯರ್ ಆಗಿರುತ್ತೆ. ಒಳಗಡೆ ಎಲ್ಲ 2-3 ಲೇಯರ್ ಥರ ಬರುತ್ತೆ. ಮಾಮೂಲಿ ಹೆಂಗಂದ್ರೆ ಹಂಗೆ ತಿನ್ನೋದಲ್ಲ, ಮಾಡ್ಕೊಂಡು ತಿನ್ನೋಗು ನೀಟಾಗೆ ತಿಂತಾಯಿದ್ರು ಇನ್ನೂ ತಿನ್ನಬೇಕು ಅನಿಸ್ಬೇಕು ತಿನ್ನೋರಿಗೆ. ಆ ಥರ ಮಾಡ್ಕೊಡ್ಬೇಕು ಅಡುಗೆನ. ಏನೋ ಮಾಡಬೇಕಲ್ಲ ಅಂತ ಮಾಡಬೇಡಿ. ದುಡಿಯೋದೇ ತಿನ್ನೋಕ್ಕೋಸ್ಕರ ಅಲ್ವಾ ಫ್ರೆಂಡ್ಸ್, ಅದಕ್ಕೋಸ್ಕರ ಮಾಡ್ಕೊಂಡು ತಿನ್ನುವಾಗೂ ನೀಟಾಗಿ ತಿನ್ನಬೇಕು. ಇಷ್ಟೇ ಆಗಲಿ, ಸ್ವಲ್ಪನೇ ಆಗಲಿ, ಜಾಸ್ತಿನೇ ಆಗಲಿ, ನಾವು ಮಾಡ್ಕೊಂಡು ತಿನ್ನೋದು ಚೆನ್ನಾಗಿ ತಿನ್ನಬೇಕು. ಏನು ತೊಗೊಂಡೋಗಲ್ಲ ಹೋಗುವಾಗ ನಾವು. ಹೊಟ್ಟೆ ತುಂಬ ಊಟ ಒಂದು ಮಾಡೋದು, ಕಣ್ಣು ತುಂಬ ನಿದ್ದೆ, ಅಷ್ಟೇ ಲೈಫು. ನಾಳೆ ಇರೋ ಮನುಷ್ಯ ಇವತ್ತಿಲ್ಲ, ಆ ಥರ ಆಗಿದೆ ಪ್ರಪಂಚ. ಅದರಿಂದ ನಾವು ಫುಡ್ಡಲ್ಲೂ ಅಷ್ಟೇ, ಊಟದಲ್ಲೂ ಅಷ್ಟೇ, ಒಂದು ಮಾತಲ್ಲೂ ಅಷ್ಟೇ ಒಳ್ಳೆ ರೀತಿ ಇರಬೇಕು ನೋಡಿ. ಯಾವ ಥರ ನಾನು ಹೇಳಿದ್ನಲ್ಲ, ಇವಾಗ ಅದು ಸಪ್ರೇಟ್ ಆಗುತ್ತೆ ನೋಡಿ. ಅದು ಕೆಳಗಡೆ ಒಂದು ಚಪಾತಿ ಈಗ ನಾನು ತೆಗಿತೀನಿ ನೋಡಿ, ಅದು ಸಪ್ರೇಟ್ ಆಗುತ್ತೆ ನೋಡಿ, ಎಷ್ಟು ಚೆನ್ನಾಗಿ ಬರುತ್ತೆ. ಸಪ್ರೇಟ್ ಆದೈತೆ ನೋಡಿ. ಬೇಗ ಮಾಡ್ಕೊಳ್ಳೋದಾದರೆ ಈ ಥರ ಮಾಡ್ಕೊಳ್ಳಿ ನೋಡಿ. ಹೆಂಗೆ ಅದೊಂದು ಚಪಾತಿ ಆಯಿತು, ಇದೊಂದು ಚಪಾತಿ ನೋಡಿ ಈ ಥರ. ಒಳ್ಳೊಳ್ಳೆ ಊಟ ತಿನ್ನಬೇಕು ಮನುಷ್ಯ ಇರೋವರೆಗೂ ಅಷ್ಟೇ, ಇನ್ನೇನಿಲ್ಲ. ಇಷ್ಟೇ ನೋಡಿ ಹೆಂಗೆ ಬಂತು ಅಲ್ವಾ ನೋಡಿ. ಅದು ಸಪ್ರೇಟ್, ಇದು ಸಪ್ರೇಟ್ ಆಯಿತು ನೋಡಿ. 2 ಚಪಾತಿ ಆಗೋಯ್ತು ಒಂದೇ ಸತಿಗೆ. ಅರ್ಜೆಂಟ್ ಆದರೆ ಆ ಥರ ಮಾಡಿಬಿಡ್ತೀನಿ ನೋಡಿ. ಸಾಗು ಆಯಿತು, ರೆಡಿ ಆಯಿತು. ಒಂದು ವಿಷಲ್ ಕೂಗಿಸಿದ್ದೆ, ಚೆನ್ನಾಗಿ ಇದಾಗಿತ್ತು. ಮಧ್ಯಾಹ್ನ ಅನ್ನಕ್ಕೂ ಕಲ್ಸ್ಕೊಂಡು ತಿಂದ್ವಿ, ಅದು ತುಂಬ ಚೆನ್ನಾಗಿತ್ತು ನೋಡಿ. ಮಗನಿಗೆ ತಿಂಡಿ ಕೊಡಬೇಕು, ಅವಳು ಬಾಕ್ಸ್ ಕಟ್ಬಿಟ್ಟು ಕಳಿಸ್ದೆ ನನ್ನ ಮಗಳಿಗೆ ಸ್ಕೂಲಿಗೆ. 8:15ಗೆಲ್ಲ ಊಟಕ್ಕೆ ಅವರು ಬಿಡ್ತಾರೆ ಮ್ಯಾಮು ನೋಡಿ. ಆಯಿತು, ರೆಡಿ ಆಯಿತು. ಚಪಾತಿ ಬೀಟ್ರೋಟ್ ಪಲ್ಯ ಮಗನಿಗೆ ಕೊಡ್ತೀನಿ. ಅವನು ರೆಡಿ ಆಗಿದ್ದಾನೆ ಕೆಲಸಕ್ಕೆ. ಹಸ್ಬೆಂಡು ಬಂದರು, ಇವತ್ತು ಬೇಗನೆ ಬಂದರು. ಅವರು ಕಾಫಿ ಕೊಟ್ಬಿಟ್ಟು ಅವನಿಗೆ ನಾಷ್ಟ ಕೊಟ್ಟು ಕಳಿಸಿ, ನನ್ನ ಮಾಮೂಲಿ ರೊಟೀನು ಮನೇಲಿ ಬಟ್ಟೆ ಒಗೆಯೋದು, ಮನೆ ಒರೆಸ್ಬಿಟ್ಟು ಹೋಗಿದ್ಲು ಮಗಳು. ಮನೆ ಒರೆಸಿ ಪೂಜೆ ಮಾಡೋದು ಅವಳದು ಡೈಲಿ. ಅವಳು ಅದು 2 ಕೆಲಸ ಅವಳು ಮಾಡಿಬಿಟ್ಟು ಹೊರ್ಟೋಗ್ತಾಳೆ. ಮೆಟ್ಲು ಒರೆಸಿ, ಮನೆ ಒರೆಸಿ, ಕಸ ಗುಡಿಸಿ, ಮನೆ ಒರೆಸಿ, ಪೂಜೆ ಮಾಡಿಬಿಟ್ಟು ಹೊರ್ಟೋಗ್ತಾಳೆ. ದಿನ ತಲೆಗೆ ಸ್ನಾನ ಮಾಡಿಸಲ್ಲ ಫ್ರೆಂಡ್ಸ್, ವಾರದಲ್ಲಿ 2 ಸತಿ ಮಾತ್ರ ಮಾಡ್ತಾಳೆ. ಮಿಕ್ಕಿದಂತೆ ಮೈ ತೊಳ್ಕೊಂಡು ಸ್ನಾನ ಮಾಡ್ಕೊಂಡು ಮೈ ತೊಳ್ಕೊಂಡು ಬಂದು ಪೂಜೆ ಮಾಡಿ ಹೋಗ್ತಾಳೆ ನೋಡಿ. ಮಗ ತಿಂದ್ಬಿಟ್ಟು ಅವನು ಹೋಗ್ತಾನೆ. ಅವನೇನು ಟಿಫನ್ ತೊಗೊಂಡೋಗಲ್ಲ, ಮನೇಲೇ ಮಾಡ್ಕೊಂಡು ಹೋಗ್ತಾನೆ. ಅವ್ನಿಗೆ ಚಪಾತಿ 3 ಟೈಮ್ ಕೊಟ್ಟರು ಬೇಜಾರಿರಲ್ಲ ಅವನಿಗೆ. ನೈಟು ಕೇಳ್ತಾನೆ ಚಪಾತಿ ಕೊಡಮ್ಮ ಅಂತಾನೆ. ಒಂದೊಂದು ಸತಿ ಆಗಲ್ಲಪ್ಪ, ಬೆಳಗ್ಗೆಯಿಂದ ಕೆಲಸ ಇರುತ್ತಲ್ಲ, ಒತ್ತ ಕಾಲನೇ ಸೈಲೆಂಟ್ ಆಗ್ಬಿಡ್ತಾನೆ. ಏನಿರುತ್ತೋ ಅದು ತಿಂತಾನೆ, ಆ ಥರ ಕೇಳೋದಿಲ್ಲ ಅವನು ನೋಡಿರಿ. ಏನಾರು ನೆಂಚಕ್ಕೆ ರಾತ್ರಿ ಮೊಸಪ್ಪು ಸಾರು ಮಾಡಿ, ಕ್ಯಾಪ್ಸಿಕಮ್ ಇತ್ತು ಒಂದು, ಆಲೂಗೆಡ್ಡೆ ಕ್ಯಾಪ್ಸಿಕಮ್ ಹಾಕ್ಬಿಟ್ಟು ಒಂದು ಸ್ವಲ್ಪ ಬಜ್ಜಿ ಮಾಡಿಕೊಟ್ಟೆ ಹುಡುಗರಿಗೆ. ರೈಸ್ ಮಾಡಿದೆ, ಮುದ್ದೆ ಮಾಡಲಿಲ್ಲ ಫ್ರೆಂಡ್ಸ್.
ಬೆಳಗ್ಗೆಯಿಂದ ಕೆಲಸ ಬಟ್ಟೆ ಒಗೆದು ಅದೆಲ್ಲ ಜಾಸ್ತಿ ಇತ್ತು. ಅದೆಲ್ಲ ಮಾಡೋ ಅಷ್ಟಕ್ಕೆ ಸಾಕಾಯಿತು ನನಗೆ. ಏನಿರುತ್ತೋ ಅದೇ ತಿಂತಾರೆ, ಅದೆಲ್ಲ ಕೇಳಲ್ಲ. ಮುದ್ದೆ ಅನ್ನ ರೈಸೇ ಮಾಡಿಬಿಟ್ಟೆ. ಸೊಪ್ಪು ತೊಗೊಂಬಂದು ಇಟ್ಟಿರೆಲ್ಲ ಸೋಸಿಟ್ಟಿದ್ದೆ. ಅದಕ್ಕೆ ಫ್ರೆಶ್ ಇತ್ತಲ್ಲ, ಆವತ್ತೇ ಮಾಡಿಬಿಟ್ಟೆ. ಮಸೊಪ್ಪು ಸಾರು ಮಾಡಿದೆ. ಅದಕ್ಕೆ ಸ್ವಲ್ಪ ನೆಂಚ್ಕೊಳ್ಳೋಕ್ಕೆ ಬಜ್ಜಿ ಮಾಡಿಕೊಡ್ತಾಯಿದ್ದೆ ಹುಡುಗರಿಗೆ. ಆಲೂಗೆಡ್ಡೆ ಬಜ್ಜಿ ಮತ್ತು ಕ್ಯಾಪ್ಸಿಕಮ್ ಒಂದಿತ್ತು. ತುಂಬ ಚೆನ್ನಾಗಾಗಿತ್ತು ಕ್ಯಾಪ್ಸಿಕಮ್ ಬಜ್ಜಿ. ಅದೇನಿಲ್ಲ, ಕಡಲೆ ಹಿಟ್ಟು, ಒಂದು ಸ್ವಲ್ಪ ಅಜ್ವಾಯಿನು, ಒಂದು ಸ್ವಲ್ಪ ಉಪ್ಪು, ಒಂಚೂರು ಸೋಡಾ, ಒಂಚೂರು ಜೀರಿಗೆ, ಖಾರದ ಪುಡಿ ಸ್ವಲ್ಪ, ಅಷ್ಟೇ, ಇನ್ನೇನಿಲ್ಲ. ಅದಕ್ಕೆ ಸ್ವಲ್ಪ ಕಲಸುವಾಗ ಒಂದು ಸ್ಪೂನ್ ಎಣ್ಣೆ ಹಾಕ್ಕೊಡಿ ಕಡಲೆ ಹಿಟ್ಟಿಗೆ. ಭಾಗ್ಯಲಕ್ಷ್ಮಿ ತೊಗೊಳ್ಳಿ, ಚೆನ್ನಾಗಿ ಬರುತ್ತೆ ಬಜ್ಜಿ. ನೋಡಿ, ಆಯಿತು. ಒಂದು ಲೋಟ ಮಜ್ಜಿಗೆ,